ಲೋಕಾಯುಕ್ತ ಅವರು FIR ಅನ್ನು ದಾಖಲೆ ಮಾಡಿದ ನಂತರ ಅವರು ತನಿಖೆಯನ್ನು ಕೈ ಎತ್ತೋಕ್ಕಿಂತ ಮೊದಲೇ ಅಂದರೆ ಕೇವಲ ಒಂದೆರಡು ದಿವಸದಲ್ಲಿ ಇಡಿಯವರು ಕೂಡ ತಮ್ಮ ತನಿಖೆಯನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ. ECIR ದಾಖಲೆ ಮಾಡಿದರು. ಅದು ಮಾಧ್ಯಮದಲ್ಲೂ ಕೂಡ ಅವರು ಪ್ರಕಟಪಡಿಸಿದರು. ಇದೇ ಕಾನೂನು ಬಾಹಿರವಾದಂಥ ಹೆಜ್ಜೆ. ಈ ಮೊದಲನೇ ಹೆಜ್ಜೆ ಅವರೇನು ತಗೊಂಡಿದ್ದಾರೆ ಅದೇ ಕೂಡ ಕಾನೂನಿಗೆ ವಿರುದ್ಧವಾದಂಥ ಕ್ರಮ. ನಂತರ ಹಲವಾರು ಸಂಬಂಧ ಇಲ್ಲದಿರುವಂಥ ವಿಚಾರದಲ್ಲಿ ನೋಟಿಸ್ ಜಾರಿ ಮಾಡೋದಾಗಲಿ, ಸರ್ಚ್ ಮಾಡೋದಾಗಲಿ ಅವರೆಲ್ಲವನ್ನ ಕೂಡ ಚಾಲನೆಯನ್ನು ಕೊಟ್ಟಿದ್ರು. ಅಷ್ಟರಲ್ಲಿ ಲೋಕಾಯುಕ್ತ ಪೊಲೀಸ್ನವರು ತಮ್ಮ ವಿಚಾರಣೆಯನ್ನು ನಡೆಸ್ತಾ ಇದ್ದರು ಮತ್ತು ಉಚ್ಚ ನ್ಯಾಯಾಲಯ ಈ ತನಿಖೆಯನ್ನು CBIಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳುವಂಥ ಪ್ರಕರಣದಲ್ಲಿ ತಮ್ಮ ತನಿಖೆ ವರದಿಯನ್ನು ಸಮಯಕ್ಕೆ ತಾವು ಕೋರ್ಟ್ಗೆ ಸಲ್ಲಿಸಿ ಅಂತ ಕೂಡ ನಿರ್ದೇಶನವನ್ನು ಕೊಟ್ಟು ಲೋಕಾಯುಕ್ತ ತಮ್ಮ ತನಿಖೆ ವರದಿಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ನೀಡ್ತಾ ಇರೋದು ಕೂಡ ತಾವೆಲ್ಲ ಗಮನಿಸಿದ್ದೀರಿ ಮತ್ತು ಕೋರ್ಟ್ನಲ್ಲಿ ದಾಖಲಾಗಿರುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಈ ಇಡಿನವರು ಯಾವ ಅಪರಾಧದ ಆಧಾರದ ಮೇಲೆ ಅವರು ತನಿಖೆಯನ್ನು ಕೈಗೊಳ್ಳಬೇಕು, ಆ ಅಪರಾಧದ ತನಿಖೆಯನ್ನು ಉಚ್ಚ ನ್ಯಾಯಾಲಯವೇ ಖುದ್ದಾಗಿ ನೋಡ್ತಾ ಇರುವಂಥ ಸಂದರ್ಭ ಇದ್ದರೂ ಕೂಡ ಇವರು ತಮ್ಮ ತನಿಖೆಯನ್ನು ಜಾರಿಗೊಳಿಸ್ತಾ ಇರೋದು ಭಾಳ ಒಂದು ರೀತಿಯಾಗಿ ಕಾನೂನು ಬಾಹಿರ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಂದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಂದಿನ ಮೂಡ ಆಯುಕ್ತರು ಯಾರಿದ್ರು ನಟೇಶ್, ಅವರಿಗೆ ಕೂಡ ಒಂದು ಅವರ ಮನೆಯನ್ನು ಅವರು ಸರ್ಚ್ ಮಾಡಿ ಮತ್ತು ಸೆಕ್ಷನ್ 15ನಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಡುವಂಥದ್ದನ್ನು ಮಾಡಿದ್ರು. ಆ ವಿಚಾರವಾಗಿ ಆಯುಕ್ತರು ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ಆ ರಿಟ್ ಅರ್ಜಿಯನ್ನು ಕೂಡ ಉಚ್ಚ ನ್ಯಾಯಾಲಯ ಪರಿಗಣಿಸಿ ರಿಟ್ ಅರ್ಜಿಯನ್ನು ನಟೇಶನ ಪರ ತೀರ್ಪನ್ನು ಕೂಡ ಕೊಟ್ಟಿದ್ರು. ಇದೆಲ್ಲ ಮಧ್ಯದಲ್ಲಿ ಇಡಿನವರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯಾದಂಥ ಶ್ರೀಮತಿ ಪಾರ್ವತಿ ಅವರಿಗೂ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಗೌರವಾನ್ವಿತ ಸಚಿವರಾದಂಥ ಬೈರತಿ ಸುರೇಶ್ ಅವರಿಗೂ ಇಬ್ಬರಿಗೂ ಕೂಡ ಇಡಿನವರು ಸೆಕ್ಷನ್ 15ನಲ್ಲಿ ನೋಟಿಸ್ ಜಾರಿ ಮಾಡಿ ಕೆಲವು ದಾಖಲೆಗಳನ್ನು ಕೇಳಿದರು ಮತ್ತು ಖುದ್ದಾಗಿ ತಾವು ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಬೇಕು ಅಂತ ಹೇಳುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಇದಕ್ಕಿಂತ ಮೊದಲೇ ಒಂದು ನೋಟಿಸನ್ನು ಶ್ರೀಮತಿ ಪಾರ್ವತಿ ಅವರಿಗೆ ಜಾರಿ ಮಾಡಿದರು. ಅವರ ನೋಟಿಸ್ಗೆ ಉತ್ತರವನ್ನು ಕೊಟ್ಟು ನನಗೆ ಕಾಲಾವಕಾಶ ಕೊಡಿ, ನನ್ನ ಆರೋಗ್ಯ ಮತ್ತು ವಯಸ್ಸಿನ ಕಾರಣಗಳಿಂದ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಉತ್ತರವನ್ನು ಕೂಡ ಕೊಟ್ಟಿದ್ದರು. ನಂತರ ಮೊನ್ನೆ ಅವರು ನೋಟಿಸ್ ಕೊಟ್ಟು 28ನೇ ತಾರೀಕು ಅಂದರೆ ಇವತ್ತು ತಾವು ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದರು. ಎರಡನೇ ನೋಟಿಸ್. ಮೊದಲನೇ ನೋಟಿಸ್ಗೆ ಅವರು ಕಾಲಾವಕಾಶ ಕೊಡಿ ಅಂತ ಹೇಳಿ ಕೇಳಿದರು. ಇಲ್ಲಿ 22ನೇ ತಾರೀಕಿಗೆ ನೋಟಿಸ್ ಕೊಟ್ಟು 28ನೇ ತಾರೀಕು ಬನ್ನಿ ಅಂತ ಹೇಳಿದ್ರು. ಕೇವಲ 5-6 ದಿವಸ. ಈಗ ಇಡಿನವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ಮಾಹಿತಿ ಅಂತ ಕೇಳ್ತಾರೆ. ಅಂದರೆ ಅವರ ವೈಯಕ್ತಿಕವಾದಂಥ ಮಾಹಿತಿ ಮತ್ತು ಅವರ ಕುಟುಂಬಸ್ಥರ ಮಾಹಿತಿ, ಕುಟುಂಬಸ್ಥರ ಆಸ್ತಿಯ ಮಾಹಿತಿ, ಈ ರೀತಿಯಾದಂಥ ಒಂದು ರೋವಿಂಗ್ ಎನ್ಕ್ವೈರಿ ಅಂತ ನಾವು ಕಾನೂನು ಹೇಳ್ತೀವಲ್ಲ, ಈ ಒಂದು ಕ್ರಮಕ್ಕೆ ಅವ್ರು ಕೈ ಹಾಕಿದ್ದಾರೆ. ಅದರಿಂದ ಉಚ್ಚ ನ್ಯಾಯಾಲಯದಲ್ಲಿ ನಿನ್ನೆ ನಾವು ರಿಟ್ ಅರ್ಜಿಯನ್ನು ಶ್ರೀಮತಿ ಪಾರ್ವತಿ ಅವರು ಮತ್ತು ಶ್ರೀ ಬೈರತಿ ಸುರೇಶ್ ಅವರಿಬ್ಬರೂ ಕೂಡ ಸಲ್ಲಿಸಿ ತಾವು ಈಗಾಗಲೇ ತನಿಖೆಯ ವಿಚಾರ ಏನು ಪ್ರೆಡಿಕೇಟ್ ಅಫೆನ್ಸ್ ಇದೆ, ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವಂಥದ್ದು ಅಪರಾಧ ನಂಬರ್ 11/2024, ಅದರ ತನಿಖೆಯನ್ನು ವರದಿಯನ್ನು ತಾವೇ ಖುದ್ದಾಗಿ ನೋಡ್ತಾ ಇದ್ದೀರಾ ಮತ್ತು ವರದಿಯನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೂಡ ವಿಸ್ತರಿಸಿದ್ವಿ. ಇದರ ಮಧ್ಯದಲ್ಲಿ ಈ ರೀತಿಯಾಗಿ ನೋಟಿಸ್ ಕೊಟ್ಟು ಇವರು ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದನ್ನು ಕಾನೂನಿನಲ್ಲಿ ಅವಕಾಶ ಇಲ್ಲ. ಅಪರಾಧ ಇನ್ನೂ ಸ್ಪಷ್ಟವಾಗಿ ಹೊರಬಂದಿಲ್ಲ ಮತ್ತು ಅಪರಾಧದಿಂದ ಬಂದಿರುವಂಥ ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನು ಭಾಳ ಅತ್ಯವಶ್ಯಕವಾದಂಥ ಒಂದು ಅಂಶ PMLA ಆ್ಯಕ್ಟ್ನಲ್ಲಿ. ಆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನಿದ್ರೂ ಕೂಡ ಈ 14 ನಿವೇಶನಗಳು, ಈ ನಿವೇಶನಗಳನ್ನು ಹಿಂದಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಯಾವ ಪ್ರೊಸೀಡು ಇಲ್ಲ, ಯಾವ ಕ್ರೈಮೂ ಇಲ್ಲ. ಇದನ್ನು ದಯವಿಟ್ಟು ರಾಜಕೀಯ ಪ್ರೇರಿತವಾಗಿ ಇಡಿನ ಎಲ್ಲ ಕಡೆ ಬಳಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಇಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಅದನ್ನು ತಡೆ ಹಿಡೀರಿ ಅಂತೇಳಿ ಕೇಳಿ ಮತ್ತು ತುರ್ತಾಗಿ ಅದನ್ನು ವಿಚಾರಣೆ ಕೈಗೊಳ್ಳಿ ಅಂತ ಕೇಳಿದ ನಂತರ ಉಚ್ಚ ನ್ಯಾಯಾಲಯ ನಿನ್ನೆ
ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 10ನೇ ತಾರೀಕಿಗೆ ಮುಂದಿನ ವಿಚಾರಣೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು CBIಗೆ ಹಸ್ತಾಂತರ ಮಾಡಬೇಕಾದಂಥ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸ್ ಸೀಲ್ಡ್ ಕವರ್ನಲ್ಲಿ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಆ ವರದಿಯನ್ನು ನೋಡಿ ಮತ್ತು ನಮ್ಮ ಎಲ್ಲ ವಾದ ಕೂಡ ಮಂಡನೆ ಆಗಿದೆ. ಮುಖ್ಯಮಂತ್ರಿಗಳ ಪರ, ಅವರ ಪತ್ನಿಯ ಪರ, ದೇವರಾಜ್ ಪರ, ಮಲ್ಲಿಕಾರ್ಜುನ ಸ್ವಾಮಿ ಪರ, ಲೋಕಾಯುಕ್ತ ಪರ, ಸರ್ಕಾರದ ಪರ, ಈ ಪ್ರಕರಣದಲ್ಲಿ ಇದ್ದಂಥ ವಾದಿಗಳ ಪರ, ಎಲ್ಲರ ಪರ ವಕೀಲರು, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ವಕೀಲರು ವಾದವನ್ನು ಮಾಡಿದ್ದಾರೆ. ತೀರ್ಪನ್ನು ಉಚ್ಚ ನ್ಯಾಯಾಲಯ ಕಾಯ್ದಿರಿಸಿದೆ. ಅದರಿಂದ ಅದನ್ನು ನಾವು ನೋಡಬೇಕೇನಾಗುತ್ತೆ ಆ ತೀರ್ಪು ಅಂತ. ಮತ್ತು 10ನೇ ತಾರೀಕಿಗೆ ಈ ED ನೋಟಿಸ್ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ತಾಯಿದೆ. ಆದರೆ ಭಾಳ ಮುಖ್ಯವಾಗಿ ನಟೇಶ್ ಅವರು ಸಲ್ಲಿಸಿದಂಥ ಪ್ರಕರಣದಲ್ಲಿ ನ್ಯಾಯಾಧೀಶರು ಈಗಾಗಲೇ ಆ ನೋಟಿಸನ್ನು ರದ್ದು ಮಾಡಿದ್ದಾರೆ ಮತ್ತು ಸೆಕ್ಷನ್ 17 ಅವ್ರು ನಡೆಸಿದಂಥ ಸರ್ಚ್ ಏನಿದೆ ಅದನ್ನು ಕೂಡ ರದ್ದುಪಡಿಸಿದ್ದಾರೆ.